ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇದು ನಾವು ಟೂರಿಂದ ವಾಪಸ್ ಬಂದ್ವಿ ಅಲ್ವಾ ಮಂತ್ರಾಲಯದಿಂದ. ಇದೇನು ಬಿಂದಿಗೆ ಅಂಡೆ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಂಡ್ರೆ ಇಲ್ಲ, ನಾನು ಬಂದಮೇಲೆ ನೀರು ತುಂಬಿದ್ದು, ಸ್ವಲ್ಪನೂ ನೀರೇ ತುಂಬಿಲ್ಲ. ಇವರು ಪಾತ್ರೆ ನೋಡಿ, ಹೋಗುವಾಗ ಪಾತ್ರೆ ಒಂದು ಇಲ್ದಾಗೆ ತೊಳೆದು ಹೋಗಿದೆ, ಬರೋ ವರ್ಷಲ್ಲಿ ಪಾತ್ರೆ ಒಂದು ಏರ್ ಮಾಡಿದ್ದಾರೆ. ಬಂದ ತಕ್ಷಣ ಮನೆಗೆಲ್ಲ ನೀರನ್ನು ಹಿಡಿದು ಗಿಡಕ್ಕೆ ನೀರು ಹಾಕಿದೆ. ಗಿಡ ಅಂತ ಹೇಳಿದ್ರೆ ಹಿಂದೆ ಇರುವಂತಹ ಗಿಡಗಳಿಗೆ ಪೈಪ್ನಲ್ಲಿ ಹಾಕ್ತೀನಿ, ಆದರೆ ಮುಂದೆ ಸ್ವಲ್ಪ ಗಿಡ ಇದೆ, ಒಂದು 7-8 ಬಿಂದಿಗೆಯನ್ನು ನಾನು ಬಿಂದಿಗೆನಲ್ಲೇ ಹಾಕಬೇಕಾಗುತ್ತೆ. ಸೊ ಮುಂದೆ ಗಿಡಗಳಿಗೆ ನೀರು ಹಾಕಿದೆ. ಡ್ರೆಸ್ ಕೂಡ ಚೇಂಜ್ ಮಾಡಿದೆ, ಅದೇ ಡ್ರೆಸ್ನಲ್ಲಿ ನೀರು ಹಾಕಿದ್ದು. ಪ್ಯಾಂಟ್ಗೆಲ್ಲ ಮಣ್ಣೆಲ್ಲ ಆರಿದೆ, ಜೊತೆಗೆ ದೂರದಿಂದ ಹಾಗೆ ನಿಂತ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ಕಾಲೆಲ್ಲ ಊದ್ಕೊಂಡಿದೆ. ಹೋದ ತಕ್ಷಣ ಮಲ್ಕೊಂಡು ಬಿಡಬೇಕು ಅಂತಲೇ ನಾನು ಬಂದಿದ್ದು, ಆದರೆ ಮಲ್ಕೊಳ್ಳೋದಕ್ಕಾಗಲೇ ಇಲ್ಲ. ಅಲ್ಲಿಂದ ತಂದಿರೋ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಬೇರೆ ದಿನ ಆಗಿದ್ದರೆ ನಾನು ಮತ್ತೊಂದು ದಿನ ಒಗೆಯೋದಕ್ಕೆ ಹಾಕ್ತಿದ್ದೆ, ಆದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಬಟ್ಟೆ ಎಲ್ಲ ಒಗೆದು ಹಾಕ್ಬಿಟ್ರೆ ಸ್ನಾನ ಮಾಡ್ಕೊಂಡು ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ. ಇವತ್ತೇ ಪ್ರಸಾದ ಎಲ್ಲ ಕೊಟ್ಬಿಡೋಣ, ನಾಳೆವರೆಗೂ ಇಟ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ಇವತ್ತೇ ಬಟ್ಟೆ ಒಗೆಯೋದಕ್ಕೆ ಹಾಕ್ತಾಯಿದ್ದೀನಿ. ನಾನೇನೋ ಬಟ್ಟೆ ಎಲ್ಲ ಒಗೆದು ದೀಪ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಸ್ವಲ್ಪ ಹೊತ್ತೇನೋ 1-2 ಗಂಟೆಲಿ ಮಲ್ಕೊಂಡಿದ್ದಕ್ಕೆ 4 ಗಂಟೆ 5 ಗಂಟೆವರೆಗೂ ಮಲ್ಕೊಂಡೇ ಇದ್ದೆ. ಆದರೆ ಪಾಪ ದೀಪು ಬಂದ ತಕ್ಷಣ ಹೂ ಬಿಡಿಸೋದಕ್ಕೆ ಹೋದ್ಲಂತೆ. ಅವಳು ತೋಟ ಇದೆ, ತೋಟದಲ್ಲಿ ಹೂ ಹಾಕ್ಕೊಂಡಿದ್ದಾಳೆ. ಸೊ ಹೂ ಜಾಸ್ತಿ ಸಿಕ್ತಿತ್ತು ಅಂತ ಬಿಡಿಸೋದಕ್ಕೆ ಹೋಗಿದ್ದಾಳೆ. ನನ್ನ ಫ್ರೆಂಡ್ ಸುಮಿ ಇದ್ದಾರಲ್ವ, ಪಾಪ ಅವ್ರು ಕಂಪ್ಯೂಟರ್ ಸೆಂಟ್ರ್ ಇಟ್ಕೊಂಡಿದ್ದಾರೆ. ಅವರು ಕೂಡ ರೆಸ್ಟ್ ಮಾಡಿಲ್ಲ, ಬಂದು ತಿಂಡಿ ಎಲ್ಲ ಮಾಡಿಕೊಂಡು ಅವರು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿದ್ದಾರೆ. ನಾವು ಮಂತ್ರಾಲಯಕ್ಕೆ ಹೋದಾಗ ಮಠದ ಮುಂದೆ ಏನಾದರೂ ಮಲ್ಕೊಂಡ್ರೆ ಅಂತ ಬೆಡ್ಶೀಟ್ ಎಲ್ಲ ಹೊತ್ಕೊಂಡು ಹೋಗಿದ್ದೆ, ಆದರೆ ಎಲ್ಲೂ ಮಲ್ಕೊಳ್ಳಿಲ್ಲ ಅಲ್ವ, ಸುಮ್ಮನೆ ಹೊತ್ಕೊಂಡು ಹೋಗಿ ವಾಪಸ್ ಬಂದಂಗೆ ಆಯಿತು. ಶಾರು ಸ್ಕೂಲಿಗೆ ಹೋಗುವಷ್ಟರಲ್ಲಿ ಮನೆಯೆಲ್ಲ ಒರೆಸ್ಕೊಟ್ಲು. ಸೊ ಅವಳೇ ರಂಗೋಲಿ ಎಲ್ಲ ಬಿಟ್ಟು ಹೋಗಿದ್ದಾಳೆ. ನಾನಿವಾಗ ದೀಪ ಹಚ್ತಾಯಿದ್ದೀನಿ ಅಷ್ಟೇ. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಜಾಸ್ತಿ ಪ್ರಸಾದ ಏನೂ ತೊಗೊಂಡಿಲ್ಲ. 1-2 ಪ್ಯಾಕ್ ಅಲ್ಲಿದು ಮಂತ್ರಾಲಯದ್ದು ಅದೇ ಹೇಳಿದೆ ಅಲ್ವ, ಬರ್ಫಿ ಥರ ಬರುತ್ತೆ ಅಂತ. ಸೊ ಅದೊಂದೆರಡು ಪ್ಯಾಕ್ ತೊಗೊಂಡೆ, ಮಂತ್ರಾಕ್ಷತೆ ಮತ್ತು ಅಮ್ಮ ಒಂದು ಉಂಡೆ ಲಾಡು ತೊಗೊಟ್ಟಿದ್ರು. ಸೊ ಅದನ್ನಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹೂವು ಅವತ್ತು ಮುಡಿಸಿ ಹೋಗಿದ್ದೆಲ್ಲ ಬಾಡೋಗಿತ್ತು. ಗಿಡದಲ್ಲಿ ಗುಲಾಬಿ ಮತ್ತು ಸೇವಂತಿಗೆ ಹೂ ಇತ್ತು, ಅದನ್ನು ಕಿತ್ತು ಮುಡಿಸಿ ದೀಪ ಹಚ್ಚಿದ್ದೀನಿ. ನನ್ನ ಫ್ರೆಂಡ್ ಅನಿ ಬಂದಿರಲಿಲ್ಲ ಅಲ್ವಾ ದೇವಸ್ಥಾನಕ್ಕೆ, ಅವಳಿಗೆ ಮತ್ತು ನಮ್ಮ ಅತ್ತೆಗೆ ಮತ್ತು ನಾನು ಊರಿಗೆ ತಿರುಗಿ ಪ್ರಸಾದ ಕೊಟ್ಟೆ ಅಷ್ಟೇ, ಜಾಸ್ತಿ ಯಾರಿಗೂ ಕೊಡೋದಕ್ಕೆ ಹೋಗಲಿಲ್ಲ. ಸರಿ, ಕಲ್ಲಂಗಡಿ ಹಣ್ಣು ಇಷ್ಟನಾ? ಎಷ್ಟಿಷ್ಟ? ಹಾಂ, ನಾನು ನಿಮ್ಗೆ ಹೇಳಿದ್ದೆ ಎಷ್ಟೆಷ್ಟು ಬಸ್ ಚಾರ್ಜ್ ಆಯಿತು ಅಂತ, ಟಿಕೆಟ್ ತೋರಿಸಿ ಹೇಳ್ತೀನಂತ. ಇಲ್ಲಿ ನೋಡಿ, ನಮ್ಮೂರಿಂದ ಶ್ರೀರಂಗಪಟ್ಟಣಕ್ಕೆ 12 ರೂಪಾಯಿ ಆಗುತ್ತೆ, ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ 32 ಆಗುತ್ತೆ ಒಬ್ರಿಗೆ. ನನ್ನ ಹತ್ರ ಎಷ್ಟಿತ್ತು ಅಷ್ಟು ಹೇಳ್ತಾ ಇದ್ದೀನಿ ನಾನು. ಇದು 330 ರೂಪಾಯಿ. ಮೈಸೂರಿಂದ ಚಿತ್ರದುರ್ಗಕ್ಕೆ 333 ರೂಪಾಯಿ ಒಬ್ರಿಗಾಯಿತು. ಇದು ಗಿಲ್ಲೆಸಗೂರಿಂದ ಆ ಕಡೆಯಿಂದ ವಾಪಸ್ ಬಂದ್ವಿ ಅಲ್ವ, ರಾಯಚೂರು 47-42 ಇದೆ, ಕಾಣಿಸ್ತಿಲ್ಲ ಸರಿಗೆ. ಇದು 78 ರೂಪಾಯಿ ಒಬ್ಬರಿಗೆ ರಾಯಚೂರಿಂದ ಮಂತ್ರಾಲಯಕ್ಕೆ. ಇದನ್ನು ನಾವು ಬಸ್ ಚಾರ್ಜ್ ಕೊಟ್ವಿ 78 ರೂಪಾಯಿ, ನಾವು ದುಡ್ಡು ಕೊಡಲೇಬೇಕಾಗಿತ್ತು. ಸೊ ರಾಯಚೂರಿಂದ ಮಂತ್ರಾಲಯಕ್ಕೆ 78 ರೂಪಾಯಿ ಮಾತ್ರ ನಾವು ದುಡ್ಡು ಕೊಟ್ಟಿದ್ದು. ವಾಪಸ್ ಬರುವಾಗ ಗಿಲ್ಲೆಸಗೂರಿಂದ ರಾಯಚೂರಿಗೆ 43 ರೂಪಾಯಿ ಇದೆ. ಇಲ್ಲಿ ನೋಡಿ, ರಾಯಚೂರಿಂದ ಶ್ರೀರಂಗಪಟ್ಟಣಕ್ಕೆ ಥ್ರೂ ಬಂದ್ವಿ ಅಲ್ವ ನಾವು, ಆ ಕಡೆಯಿಂದ ವಾಪಸ್ ಬರುವಾಗ 728 ರೂಪಾಯಿ ಒಬ್ರಿಗೆ. ಹೆಚ್ಚು ಕಡಿಮೆ ಬಸ್ ಚಾರ್ಜೇ ನಿಮಗೆ 2000 ಆಗುತ್ತೆ, ಅಂದರೆ ಆಟೋ ಚಾರ್ಜ್ ಬಸ್ ಚಾರ್ಜ್ ಎಲ್ಲ ಸೇರಿಸಿ. ಇದು ನೋಡಿ, ಹೂ ಇವಾಗ ನನಗೆ 400 ಗ್ರಾಮ್ ಸಿಗ್ತಿದೆ, 340 ರೂಪಾಯಿ ರೇಟ್ ಇದೆ, ಒಳ್ಳೆ ರೇಟೇ ಇದೆ. ನೀವೇನಾದರೂ ಹೋಗೋದಾದರೆ ಮಕ್ಕಳು ಏನಾದರೂ ಕರ್ಕೊಂಡು ಹೋದರೆ, ಅಂದರೆ ಗಂಡು ಮಕ್ಕಳು ಏನಾದರೂ ಕರ್ಕೊಂಡು ಹೋದರೆ ಸ್ವಲ್ಪ ದುಡ್ಡು ಜಾಸ್ತಿ ತಗೊಂಡು ಹೋಗಿ. ಹೆಣ್ಮಕ್ಳು ಅಥವಾ ನೀವಾದರೆ ಇವಾಗ ಬಸ್ ಚಾರ್ಜ್ ಇಲ್ಲ ಅಲ್ವಾ, ಕಡಿಮೆ ಖರ್ಚಾಗುತ್ತೆ. ಬಸ್ ಚಾರ್ಜೇ ಹೆಚ್ಚು ಕಡಿಮೆ ಮೈಸೂರಿಂದ ಮಂತ್ರಾಲಯಕ್ಕೆ 2000 ಆಗುತ್ತೆ. ಇವತ್ತು ಮಂಗಳವಾರ ನಾವೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ದೀಪು ಮತ್ತು ನಾನು ಹೋಗ್ತಾ ಇದ್ದೀವಿ. ನೋಡಿ, ಇದು ಪಟ್ಲದಮ್ಮ ಅಂತ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೀಪು ಇದ್ದಾಳಲ್ವ, ಅವಳು ಅವ್ರಿಗಿತಿ ಸಂಗೀತ ಅಂತ, ಅವಳು ಕೂಡ ನನಗೆ ಒಳ್ಳೆ ಫ್ರೆಂಡೇ. ತುಂಬ ವ್ಲಾಗ್ಗಳಲ್ಲಿ ನೀವು ಕೂಡ ನೋಡಿದ್ದೀರ. ನನಗೆಲ್ಲ ಹತ್ತಿರದ ರಿಲೇಟಿವ್ಸೇ, ಬಟ್ ಎಲ್ಲರೂ ಫ್ರೆಂಡ್ ರೀತಿ ಇದ್ದಾರೆ. ಸೊ ಅವಳು ನಮ್ಮ ಚಿಕ್ಕಮ್ಮನ ಮನೇಲಿ ಹಬ್ಬ ಇದೆ ಬನ್ನಿ ಅಕ್ಕ ಅಂತ ಪ್ರೀತಿಯಿಂದ ಕರೆದ್ಲು. ಸೊ ಹೋಗಿದ್ದು ಬರೋಣ ಅಂತ ಹೋಗಿದ್ದೀನಿ. ಇದು ಪಟ್ಲದಮ್ಮನ ಹಬ್ಬ ಅಂತ ವರ್ಷಕ್ಕೊಂದ್ಸಲ ಮಾಡ್ತಾರಂತೆ, 3 ವರ್ಷದಿಂದ ಮಾಡ್ತಿದ್ದಾರಂತೆ. ಪ್ರತಿ ವರ್ಷ ಇಡೀ ಊರಿಗೆ, ಅಕ್ಕಪಕ್ಕದ ಊರಿಗೆಲ್ಲ ಊಟ ಹಾಕ್ಸ್ತಾರಂತೆ, ನಾನ್ ವೆಜ್ ಊಟ.
ಸೊ ಅದರಿಂದ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನಿನ್ನೆ ಪೂರ್ತಿ ರೆಸ್ಟ್ ಮಾಡಿ ಟ್ಯೂಷನೆಲ್ಲ ಆಗಿತ್ತು. ಆದ್ದರಿಂದ ಇವತ್ತು ಹೋಗಿದ್ದು ಬರೋಣ ಅಂತ ಬಂದ್ವಿ. ನಾನೆಲ್ಲೋ ಇಡೀ ಊರಿನಲ್ಲೇ ಹಬ್ಬ ಇದೆ, ಸೊ ಎಲ್ಲ ಮನೇಲೂ ಹಬ್ಬ ಮಾಡ್ತಾರೆ ಅಂತ ಅಂದ್ಕೊಂಡೆ. ಇಲ್ಲ, ಇವ್ರು ಚಿಕ್ಕಪ್ಪನ ಮನೇಲಿ ಮಾತ್ರ ಹಬ್ಬ ಮಾಡ್ತಿದ್ದಿದ್ದು. ಸೊ ದೇವ್ರದಲ್ವ, ಅಡುಗೆ ಎಲ್ಲ ಆದಮೇಲೆ ತೀರ್ಥ ಎಲ್ಲ ಹಾಕ್ತಾ ಇದ್ದಾರೆ. ಹಿರಿಯರಿಗೆ ಅಂದರೆ ಊರಿನ ಹಿರಿಯರಿಗೆ ವಹಿಸ್ಬಿಟ್ಟಿರ್ತಾರಂತೆ, ಅವರೆಲ್ಲ ನಿಂತ್ಕೊಂಡು ಮಾಡಿದ್ದಾರೆ. ಮುದ್ದೆ ಮತ್ತು ಬೂಟಿ ಗೊಜ್ಜು ಮಾಡಿದರು. ಊಟ ತುಂಬಾ ಚೆನ್ನಾಗಿತ್ತು. ಊರಿನವರೆಲ್ಲ ಬಂದು ಪೂಜೆ ಎಲ್ಲ ಮಾಡಿಸ್ಕೊತಾ ಇದ್ರು. ಇವ್ರ ಚಿಕ್ಕಮ್ಮನ ಮನೆ ಕೂಡ ಇವಾಗ ರೀಸೆಂಟಾಗಿ ಮಾಡಿರೋದು. ಮನೆ ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ಕೂಡ ಹೊಸದಾಗಿ ಕಟ್ತಾಯಿದ್ರು. ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಓದ್ತಾವೆಲ್ಲ ವಿಡಿಯೋ ಮಾಡ್ಕೋತಾರೆ ಅಂತ ಅನ್ಸ್ಕೊಳ್ಳೋದು ಬೇಡ ಅಂತ ವಿಡಿಯೋ ಮಾಡ್ಕೊಳ್ಳಿಲ್ಲ. ದೇವ್ರ ಮನೆಯಲ್ಲಿ 5 ದೇವ್ರುಗಳದ್ದು ಫೋಟೋ ಇತ್ತು ಒಂದೇ ಫ್ರೇಮ್ನಲ್ಲಿ. ಸೊ ಇಷ್ಟ ಆಯಿತು, ಹಾಗೆ ವಿಡಿಯೋ ಮಾಡಿಕೊಂಡೆ. ಹಾಗೂ ಕೂತಿದ್ದ ಕಡೆ ಆರ್ಚೆಲ್ಲ ಇತ್ತಲ್ವ, ಮನೆಗೆ ಎಂಟ್ರಿ ಆಗುವಾಗ ಅದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಾವು ಎಲ್ಲಿಗಾದರೂ ಹೊರಗಡೆ ಹೋಗಿದ್ದು ಬಂದರೆ ನಿಜವಾಗ್ಲೂ ರೆಸ್ಟ್ ಸಿಗಲ್ಲ ಹೆಣ್ಮಕ್ಳಿಗೆ. ಅದೇ ಗಂಡಸ್ರಿಗಾದರೆ ನನಗೆ ಆಗ್ತಿಲ್ಲ, ನಾನು ಹೋಗಿ ಮಲ್ಕೊಂಡು ಬಿಡ್ತೀನಿ ಅಂತ ಮಲ್ಕೊತಾರೆ. ಅಕಸ್ಮಾತ್ ಮಕ್ಕಳೆಲ್ಲಾದರೂ ಹೋಗಿದ್ದು ಬಂದರೆ ಅಲ್ಲಿಂದ ಬಂದು ಸುಸ್ತಾಗಿದೆಯಾ, ಮಲ್ಕೋ ಮಗಳೇ ಅಂತ ನಾವೇ ಹೇಳ್ತೀವಿ. ಬಟ್ ನಮ್ಗಳಿಗೆ ಹಾಗಲ್ಲ. ಎಲ್ಲಿಂದ ಬಂದು ಎಷ್ಟೇ ಸುಸ್ತಾದರೂ ಮನೇಲಿ ಕೆಲಸ ಇದ್ದೇ ಇರುತ್ತೆ, ಮಾಡಲೇಬೇಕು. ಊಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ತುಂಬ ಬಿಸಿಲಿತ್ತು. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಎಲ್ಲರೂ ಕೂತ್ಕೊಂಡು ಮಾತಾಡಿದ್ವಿ. ನಾನು ಹೇಳಿದೆ ಅಲ್ವಾ, ಸಂಗೀತ ಅವ್ರ ಚಿಕ್ಕಮ್ಮ ಇವರೇ ಮೆಂತ್ಯದ ಕಲರ್ ಸೀರೆ ಹಾಕಿದಾರಲ್ಲ ಅವರು. ಈ ಸ್ಕೈ ಬ್ಲೂ ಕಲರ್ ಸ್ಯಾರಿ ಹಾಕಿರೋದು ಸಂಗೀತ ಅವ್ರ ಅಮ್ಮ. ಈ ಕಡೆ ಇರೋದು ಸಂಗೀತನ ತಂಗಿ. ಇದು ಗ್ರೀನ್ ಸ್ಯಾರಿ ಸಂಗೀತ. ನಾನಿವತ್ತು ಅವಳ ಕಡೆಯಿಂದನೇ ಊಟಕ್ಕೆ ಹೋಗಿದ್ದು. ಮಂತ್ರಾಲಯದ ಪ್ರಸಾದ ಇಟ್ಕೊಂಡು ಇವರು ನಾನ್ ವೆಜ್ ಊಟಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೋಬೇಡಿ. ನಾನು ಸೋಮವಾರನೇ ಎಲ್ಲ ಪ್ರಸಾದ ಹಂಚಿ ಮನೆಯವ್ರಿಗೆಲ್ಲ ಕೊಟ್ಟು ಖಾಲಿ ಮಾಡಿದ್ದೆ. ಅಲ್ಲಿಂದ ಬಂದಮೇಲೆ ಶಾರುಗೆ ಆ್ಯಂಕರಿಂಗ್ ಇದೆ ಅಮ್ಮ, ಸ್ಪೋರ್ಟ್ಸ್ ಡೇಗೆ ನನಗೆ ಬರ್ಕೊಡಿ ಅಂತ ಹೇಳಿದ್ಲು. ಸೊ ಅವಳಿಗೆ ಬರ್ಕೊಟ್ಟೆ. ಅವಳು ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಕೇಳಿಸ್ಕೊಳ್ಳಿ. ಹಾಗೆ ಎಲ್ಲ ಪೋಷಕರಿಗೂ ಹಾಗೂ ಶಿಕ್ಷಕರಿಗೂ, ನನ್ನ ನೆಚ್ಚಿನ ಸಹಪಾಠಿಗಳಿಗೂ ಇವತ್ತು ನಡೆಯುತ್ತಿರುವ ಪೋಷಕರ ಕ್ರೀಡಾಕೂಟಕ್ಕೆ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕ್ರೀಡೆಗಳಿಂದ ಲವಲವಿಕೆ, ಉತ್ಸಾಹ, ದೈಹಿಕ ಆರೋಗ್ಯ ಜೊತೆಗೆ ಮನೋರಂಜನೆಯೂ ಸಿಗುತ್ತದೆ. ಪೋಷಕರಿಗೆ ತಮ್ಮ ವಿದ್ಯಾರ್ಥಿ ಜೀವನವನ್ನು ನೆನಪಿಸಲು ಮತ್ತು ಉತ್ಸಾಹವನ್ನು ತುಂಬಲು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತದೆ. ಇಂತಹ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಲು ಬಂದಿರುವ ತಾವೆಲ್ಲರೂ ಬಂದಿರುವುದು ಸಂತಸ ವಿಷಯ. ಮೊದಲಿಗೆ ನನ್ನ ಗೆಳತಿಯಾದಂತಹ ಸೇವಂತಿಯ ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡಿದ ಸೇವಂತಿಗೆ ಧನ್ಯವಾದಗಳು. ಈಗ ನನ್ನ ಮತ್ತೊಬ್ಬ ಗೆಳತಿ ದೀಪ್ತಿಯವರಿಂದ ಸ್ವಾಗತ ಭಾಷಣ. ಸ್ವಾಗತವನ್ನು ಕೋರಿದ ದೀಪ್ತಿಗೆ ವಂದನೆಗಳು. ಈ ಕಾರ್ಯಕ್ರಮವನ್ನು ಕುರಿತು ಪಾಪ ನನ್ನ ಕಂದ ಗೂಗಲ್ನಲ್ಲಿ ಹುಡುಕ್ತಿತ್ತು ಹೇಗೆ ಮಾತಾಡಬೇಕಂತ. ಅಯ್ಯೋ ಬಾ ಮಗಳೇ ನಾನು ಬರ್ಕೊಳ್ತೀನಿ ಅಂತ ನಾನೇ ಬರೆದುಕೊಟ್ಟೆ. ಅದರಲ್ಲಿ ಆಗಿದೆ ಬೇರೆ. ಹೆಡ್ ಮಾಸ್ಟರ್ ಏನೋ ಮಕ್ಕಳಿಗೆ ಬಂದ ಅತಿಥಿಗಳ ಹೆಸರು ಗೊತ್ತಾಗಲ್ಲ, ಸೊ ಟೀಚರ್ಸೇ ಆ್ಯಂಕರಿಂಗ್ ಮಾಡಿ ಅಂತ ಹೇಳಿದ್ರಂತೆ. ಸೊ ಅದರಿಂದ ಟೀಚರ್ಸೇ ಆ್ಯಂಕರಿಂಗ್ ಮಾಡಿದ್ರು. ಸ್ಪೋರ್ಟ್ಸ್ ಡೇದು ವಿಡಿಯೋ ಇದೆ. ಸ್ಪೋರ್ಟ್ಸ್ ಡೇ ದಿನ ತುಂಬ ಚೆನ್ನಾಗಿತ್ತು, ತುಂಬ ಫನ್ನಾಗಿತ್ತು. ಜೋಡಿ ಜೋಶ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಹೇಗಿತ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹಬ್ಬ ಇದೆ, ಜೋರು ಹಬ್ಬ, ನೀವೆಲ್ಲೂ ನೋಡದೇ ಇರೋ ಹಬ್ಬನೇ ಅಂತ ಹೇಳಬಹುದು. ಆ ಹಬ್ಬಕ್ಕೆ ಹೋಗಿ ಏನೆಲ್ಲ ಫಜೀತಿ ಆಯಿತು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈ ಸಲ ಅಂತೂ ವಿಡಿಯೋ ಮೇಲೆ ವಿಡಿಯೋ ನಿಮಗೆ ಬರ್ತಾನೆ ಇರುತ್ತೆ. ಸ್ಪೋರ್ಟ್ಸ್ ವ್ಲಾಗ್, ಯೂನಿಯನ್ ಡೇ ವ್ಲಾಗ್, ಒಂದು ಎಂಗೇಜ್ಮೆಂಟ್ಗೆ ಹೋಗಿದ್ದೀನಿ, ಆ ವ್ಲಾಗ್ ಕೂಡ ಬರುತ್ತೆ. ವೆಯ್ಟ್ ಮಾಡಿ ನೋಡಿ. ಮನೆಯಲ್ಲಿ ತುಪ್ಪ ಖಾಲಿ ಆಗಿತ್ತು ಅಂತ ನಿಮಗೆಲ್ಲ ಗೊತ್ತಲ್ವ. ನಾನು ಈ ಬೆಣ್ಣೆ ಇಟ್ಟು ಸುಮಾರು ದಿನ ಆಗಿತ್ತು, ಫ್ರೀಝರಲ್ಲಿ ಇಟ್ಟೇ ಬಿಟ್ಟಿದ್ದೆ, ಟೈಮೇ ಇರಲಿಲ್ಲ ನನಗೆ ತುಪ್ಪ ಮಾಡ್ಕೊಳ್ಳೋದಕ್ಕೆ. ಸೊ ಇವತ್ತು ತುಪ್ಪ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ಈ ಸಲ ಅಂತೂ ತುಪ್ಪ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಾಗಿತ್ತು. ತುಪ್ಪ ಮಾಡಾದಮೇಲೆ ಮನೆಗೆ ಬಂದವರೆಲ್ಲ ಇದೇನು ಇಷ್ಟೊಂದು ಘಮ ಘಮ ಅಂತಿದೆ ಅಂತ ಕೇಳ್ತೀನಿ. ನನ್ನ ಹಸ್ಬೆಂಡಂತೂ ಏನು ಇಷ್ಟೊಂದು ಘಮ ಘಮ ಅನ್ನಿಸ್ತಾ ಇದೆಯಾ ಮನೆಯೆಲ್ಲ, ಏನು ಇಷ್ಟು ಚೆನ್ನಾಗಾಗಿದೆ ತುಪ್ಪ, ಇಷ್ಟೊಂದು ಚೆನ್ನಾಗಿದೆ ಸ್ಮೆಲ್ ಅಂತ. ಸ್ಮೆಲ್ ಮಾತ್ರ ಅಲ್ಲ, ತುಪ್ಪ ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ಬೆಣ್ಣೆ ಇತ್ತಲ್ವ, ಬೆಣ್ಣೆನ ನಾನು ಫಸ್ಟು ಸ್ವಲ್ಪ ಬಾಣಲಿ ಕಾಯೋದಕ್ಕಿಟ್ಟು ಅದಕ್ಕೆ ಹಾಕಿದ್ದೀನಿ. ಅದು ಚೆನ್ನಾಗಿ ಕರಗ್ತು.
ನಾನು ಏನೇನು ಹಾಕ್ತೆ ಅಂತ ಇವಾಗ ಹೇಳ್ತೀನಿ. ನಮಗೆ ಶುರುವಲ್ಲಿ ನನಗೆ ಹೇಳೋದಕ್ಕಾಗಿಲ್ಲ, ತೋರಿಸಿದಾಗ. ಕರಿಬೇವಿನ ಸೊಪ್ಪು 1-2 ಕಡ್ಡಿನೇ ಹಾಕಿದ್ದೀನಿ ಇವತ್ತು. ಮೊದಲೆಲ್ಲ ಒಂದು 4-5 ಎಲೆ ಹಾಕ್ತಿದ್ದೆ, ಬಟ್ ಇವತ್ತು 1-2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಒಂದು ವಿಳ್ಯದೆಲೆ, ನಾನು ಮೊದಲೇ ಯಾವಾಗಲೂ ಹೇಳೋ ಹಾಗೆ ನಾಟಿ ಎಲೆ ತೊಗೊಳ್ಳಿ. ಕರಿಬೇವಿನ ಸೊಪ್ಪು ಆಗಿರಬಹುದು ಅಥವಾ ವಿಳ್ಯದೆಲೆ ಆಗಿರಬಹುದು. ನಾಟಿ ಎಲೆ ತೊಗೊಳ್ಳಿ. ನಾಟಿ ಎಲೆ ತೊಗೊಂಡ್ರೇ ಟೇಸ್ಟ್ ಮತ್ತು ಘಮ ಎಲ್ಲ ಚೆನ್ನಾಗಿ ಬರೋದು. ಆಮೇಲೆ ಮೆಂತ್ಯ 1 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನ್ ಕಾಳು ಮೆಣಸನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕು ಅಂತಲ್ಲ 1 ಸ್ಪೂನ್ ಉಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ. ಬೆಣ್ಣೆಯನ್ನು ಮೀಡಿಯಮ್ ಊರಿನಲ್ಲಿ ಕಾಯಿಸ್ಕೋಬೇಕಾಗತ್ತೆ. ಅದು ಚಿಟಪಟ ಅಂತ ಕಾಯೋದಕ್ಕೆ ಶುರು ಆಗುತ್ತೆ. ಬೆಣ್ಣೆ ಎಲ್ಲ ಕರಗಿದ ಮೇಲೆ ಅದು ಎಣ್ಣೆ ಅಂಶ ಬರೋವರೆಗೂ ಹಾಗೇ ಬೇಯಿಸ್ತಾ ಇರಿ. ಅದಾದಮೇಲೆ ನೀರನ್ನು ಹಾಕಿ 1-2-3 ಡ್ರಾಪ್ಸ್ ಹಾಕಿದ್ರಾಗುತ್ತೆ. ಸೊ ನೀರು ಹಾಕಿದ್ಮೇಲೆ ನೋಡಿ ಸೌಂಡ್ ಹೇಗೆ ಬರ್ತಿದೆ ಅಂತ. ಈ ರೀತಿ ಏನಾದರೂ ಸೌಂಡ್ ಬಂತು ಅಂತ ಅಂದರೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಆ ಟೈಮ್ನಲ್ಲಿ ನೀವು ನಾನೇನು ರೆಡಿ ಮಾಡ್ಕೊಂಡಿದ್ದೆ, ಕರಿಬೇವಿನ ಸೊಪ್ಪು, ವಿಳ್ಯದೆಲೆ, ಅರಿಶಿನ ಪುಡಿ, ಉಪ್ಪು ಮತ್ತು ಮೆಂತ್ಯವನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಕೂಡ ಚಟಪಟ ಅಂತ ಸಿಡಿಯೋದಕ್ಕೆ ಶುರು ಆಗುತ್ತೆ. ಸೊ ಆ ಟೈಮ್ವರೆಗೂ ಇದ್ದು, ಈಗ ನೋಡಿ ಫುಲ್ಲು ಎಣ್ಣೆ ಬಿಟ್ಕೊಂಡಿದೆ. ಇಷ್ಟು ಎಣ್ಣೆ ಬಿಟ್ಕೊಳ್ಳೋವರೆಗಿದ್ದು ಆಮೇಲೆ ನೀವು ಸ್ಟವನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಸ್ಟವ್ ಆಫ್ ಮಾಡಿದ್ಮೇಲೂ ಸಹ ಅದು ಕುದೀತಾ ಇರುತ್ತೆ. ಆ ಕಾವಿಗೆ ಕೆಳಗಡೆ ಮಡ್ಡಿ ಇರುತ್ತಲ್ವ, ಹಾಲಂಶ ಮಿಕ್ಕೊಂಡಿರುತ್ತಲ್ವ, ಅದು ಮಡ್ಡಿ ಅಂತ ಹೇಳ್ತೀವಿ. ಸೊ ಆ ಮಡ್ಡಿ ಹಾಗೇ ಕುದೀತಾ ಇರುತ್ತೆ ಆಫ್ ಮಾಡಿದ್ಮೇಲೂ ಸಹ. ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ, ಅದ್ರ ಪಾಡ್ಗದು ಕುದೀತಾ ಇರಲಿ. ಫುಲ್ಲು ತಣ್ಣಗಾಗೋವರೆಗೂ ಆರೋದಕ್ಕೆ ಬೇಡಿ. ಪೂರ್ತಿ ತಣ್ಣಗಾದ್ಮೇಲೆ ಶೋಧಿಸ್ಕೋಬೇಕಾಗುತ್ತೆ. ಬಿಸಿ ಇರೋವಾಗ ಯಾವುದೇ ಕಾರಣಕ್ಕೂ ಶೋಧಿಸ್ಕೋಬೇಡಿ, ಯಾಕಂದರೆ ಜಾಲರಿ ಎಲ್ಲ ಕಂತೋಗ್ಬಿಡುತ್ತೆ. ಇವಾಗ ನೋಡಿ ನಾನು ಫುಲ್ಲು ತಣ್ಣಗಾಗಿದೆ. ಇವಾಗ ನಾನು ಒಂದು ಬಾಕ್ಸ್ಗೆ ಇದನ್ನು ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಅವರು ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ಕೂಡ ಹೆಚ್ಚು ಕಡಿಮೆ ಅರ್ಧ ಲೀಟರ್ಗಿಂತ ಜಾಸ್ತಿ ತುಪ್ಪ ಆಗಿದೆ. ಇಲ್ಲಿ ನೋಡಿ, ಇದು ಸ್ವಲ್ಪ ಹೊತ್ತುವರೆಗೂ ಹೀಗೆ ಎಣ್ಣೆ ಥರನೇ ಇರುತ್ತೆ. ಮಡ್ಡಿ ನೋಡಿ ಹೇಗೆ ಉಳ್ಕೊಂಡಿದೆ ಅಂತ. ಸ್ವಲ್ಪನೇ ಉಳ್ಕೊಂಡಿದೆ, ಜಾಸ್ತಿ ಏನು ಉಳ್ಕೊಂಡಿಲ್ಲ. ನಾನು ಇದಕ್ಕೆ ಶಿಫ್ಟ್ ಮಾಡುವಾಗ ಕೆಳಗಡೆ ಸ್ವಲ್ಪ ಚೆಲ್ಲಿದೆ, ಅದರಿಂದ ನಿಮಗೆ ಕಲ್ಲು ಮೇಲೆಲ್ಲ ಎಣ್ಣೆ ಜಿಡ್ಡು ಕಾಣಿಸ್ತಿದೆ ಅಲ್ವಾ. ಅಂದರೆ ಒಂದು ಕೈಲಿ ವೀಡಿಯೋ ಮಾಡ್ಕೊತ ಒಂದು ಕೈಲಿ ನಾನು ಹಾಕಿದ್ದು, ಅದರಿಂದ ಸ್ವಲ್ಪ ಚೆಲ್ತು. ಇದು ಒಂದು ಅರ್ಧ ಗಂಟೆಲೆಲ್ಲ ಗಟ್ಟಿಯಾಗೋಕ್ಕೆ ಶುರು ಆಗುತ್ತೆ. ನೋಡಿ, ನಾನು ಬೌಲ್ಗೆ ಹಾಕಿದ್ದು ಪೂರ್ತಿ ಗಟ್ಟಿಯಾಗಿಬಿಟ್ಟಿದೆ. ಫುಲ್ ಮರಳಾಗಿ ತುಪ್ಪ ಆಗಿದೆ. ನಾನು ಮೊದಲೇ ಹೇಳ್ದೆ ಅಲ್ವಾ, ಆ ತುಪ್ಪ ನೋಡ್ತಿದ್ರೆ ಹಾಗೇ ಬಾಯಿಗೆ ಹಾಕ್ಕೊಂಡು ತಿನ್ಕೊಂಡು ಬಿಡೋಣ ಅನ್ನುವಷ್ಟು ಘಮ ಚೆನ್ನಾಗಿತ್ತು. ಈ ಸಲನೇ ಇಷ್ಟು ಸಲ ಮಾಡಿದ್ದೆ ಅಲ್ವ ನಾನು ತುಪ್ಪವನ್ನು, ಇಷ್ಟು ಸಲಕ್ಕಿಂತ ಈ ಸಲ ತುಂಬಾ ಚೆನ್ನಾಗಾಗಿತ್ತು. ಆದರೆ ಬಾಕ್ಸ್ನಲ್ಲಿ ಜಾಸ್ತಿ ಇತ್ತಲ್ವ, ಜಾಸ್ತಿ ಇದ್ರಿಂದ ಇನ್ನೂ ಅದು ಎತ್ಕೊಂಡಿಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಎತ್ಕೊಳ್ಳುತ್ತೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ. ನಾನು ಇವತ್ತು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇದ್ರ ಮಾರನೇ ನಾನು ಮತ್ತೆ ವೀಡಿಯೋ ಮಾಡ್ಕೊಂಡಾಗ ಫುಲ್ಲು ಎತ್ಕೊಂಡಿತ್ತು. ಸೇಮ್ ಮೈಸೂರು ಪಾಕ್ ಕಾಣುತ್ತಲ್ವ, ಸೇಮ್ ಹಾಗೆ ಕಾಣಿಸ್ತಿತ್ತು. ಸ್ಪೆಷಲ್ ಮೈಸೂರು ಪಾಕ್ ಕಾಣುತ್ತಲ್ವ, ಸೊ ಸೇಮ್ ಹಾಗೆ ಕಾಣಿಸ್ತಿತ್ತು. ಇದು ನೋಡಿ, ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾನು ನೋಡಿದೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡಿದಾಗ ಇಷ್ಟು ಎತ್ಕೊಂಡಿತ್ತು ಅಂತ ಹೇಳಿದ್ರೆ ಗಟ್ಟಿಯಾಗಿತ್ತು ಅಂತ. ನಮ್ಮ ಹಳ್ಳಿ ಭಾಷೆಯಲ್ಲಿ, ನಮ್ಮ ಮಂಡ್ಯದ ಭಾಷೆಯಲ್ಲಿ ಎತ್ಕೊಂಡಿತ್ತು ಅಂತಲೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಒಂದಿನ ಬಿಟ್ಟು ಆಮೇಲೆ ನಾನು ಬಾಕ್ಸ್ನಲ್ಲಿರೋ ತುಪ್ಪವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇವಾಗ ಪೂರ್ತಿ ಗಟ್ಟಿಯಾಗಿದೆ. ಇಲ್ಲಿ ನೋಡಿ, ಈ ತುಪ್ಪ ಕೂಡ ಮರಳಾಗಿದೆ. ನೀವು ನೀರನ್ನು ಹಾಕೋದನ್ನು ಮರಿಬೇಡಿ. ಇದು ನಿಮಗೆ ಮರಳಾಗಿ ಬರಬೇಕಂತ ಹೇಳಿದ್ರೆ ಕೋನೆಯಲ್ಲಿ ಒಂದು 4-5 ಡ್ರಾಪ್ ನೀರು ಹಾಕಬೇಕು. ನೀರು ಹಾಕಿದಾಗಲೇ ಈ ರೀತಿ ಮರಳು ಬರೋದು. ಇಲ್ಲ ಅಂತ ಅಂದರೆ ಫುಲ್ಲು ನೈಸ್ಗಾಗ್ಬಿಡುತ್ತೆ. ಅದಷ್ಟು ಚೆನ್ನಾಗಿರಲ್ಲ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ನೋಡೋದಕ್ಕಷ್ಟು ಚೆನ್ನಾಗಿರಲ್ಲ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.